ಮತ್ತೊಂದು ನಾನು ಒಂದು ಮಾತಿಗೆ ತಂಬಾಕು ಬೆಳೆಗಾರರು ಬೆಳೀತಕ್ಕಂತ ತಾಲೂಕುಗಳು ಬಹಳ ಕಮ್ಮಿ ನಮ್ಮ ರಾಜ್ಯದಲ್ಲಿ. ಮೈಸೂರಿನಲ್ಲಿ ನಮ್ಮ KR ನಗರ, ಪಿರಿಯಾಪಟ್ಟಣ, ಹುಣಸೂರು, ಆಮೇಲೆ ನಮ್ಮ ಅರ್ಕಲ್ಗೂಡ್ನಲ್ಲಿ ನಮ್ಮ ಮಂಜಣ್ಣವ್ರ ಕ್ಷೇತ್ರದಲ್ಲಿ ಒಂದ್ ಕಡೆ ಬೆಳೀತಾರೆ. ಯಾತಕ್ಕೆ ಇದು ಹೇಳ್ತಾ ಇದ್ದೀನಿ ಅಂದ್ರೆ, ತಂಬಾಕು ಬೆಳೆಗಾರರು ಬೆಳೆದಂತ ಬೆಳೆ ಏನಿತ್ತು ಆ ಬೆಳೆಗಳು ಯಾರು ಕೂಡ ಖರೀದಿ ಮಾಡಲಿಕ್ಕೆ ಮುಂದೆ ಬಂದಿರಲಿಲ್ಲ. ಕೆಲವೊಂದಷ್ಟು ಕಂಪ್ನಿಗಳ ಜೊತೆ ಮಾತನಾಡಬೇಕಾಗಿತ್ತು. ಆ ಸಂದರ್ಭದಲ್ಲಿ ಕಾಮರ್ಸ್ ಮತ್ತೆ ಇಂಡಸ್ಟ್ರಿ ಮಂತ್ರಿಗಳಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿದ್ವಿ. ಒಂದ್ ಕಡೆ ಹುಣಸೂರು ತಾಲೂಕಿನ ಶಾಸಕ ಹರೀಶ್ ಗೌಡ್ರು, KR ನಗರ ಕ್ಷೇತ್ರದ ಮಾಜಿ ಶಾಸಕರು ಸಾರಾ ಮಹೇಶ್ ಅವರು, ಪಿರಿಯಾಪಟ್ಟಣದ ಮಾದೇವಣ್ಣ ಅವರು, ಟಿ ನರಸೀಪುರ ಅಶ್ವಿನಣ್ಣ ಅವರು, ಅರ್ಕಲ್ಗೂಡು ಮಂಜಣ್ಣ ಅವರು ರೈತರನ್ನ ಕರ್ಕೊಂಡು ತೋಟದ ಮನೆಗೆ ಬಂದರು. ಒಂದು 8 ತಿಂಗಳಿಂದ ನಡೆದಂತ ಘಟನೆ. ಏನು ಅವರು ಬೆಳೆದಂತ ತಂಬಾಕುಗೆ ಖರೀದಿ ಮಾಡಲಿಕ್ಕೆ ಆಗಿರಲಿಲ್ಲ. ಸಂಪೂರ್ಣವಾಗಿ ಅದನ್ನ ಖರೀದಿ ಮಾಡಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವರು ಏನು ಅಪೇಕ್ಷೆಯನ್ನ ಇಟ್ಕೊಂಡಿದ್ರು ರೈತರು, 200 ರೂಪಾಯಿಗೂ ಜಾಸ್ತಿ ನಮ್ಗೆ ಆ ಒಂದು ರೇಟನ್ನ ನೀವು ದೊರಕಿಸ್ಕೊಡ್ಬೇಕು ಅಂತಕ್ಕಂಥ ತಾಕೀತನ್ನ ಮಾಡಿದ್ರು. ಸನ್ಮಾನ್ಯ ಕುಮಾರಣ್ಣ ಅವರು ಕೂತ್ಕೊಂಡು ಕೇಂದ್ರದಲ್ಲಿ ಸಚಿವರಾಗಿ ಕೇವಲ ಇವತ್ತು ಉಕ್ಕು ಬೃಹತ್ ಕೈಗಾರಿಕೆ ಸಚಿವರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಕುಮಾರಣ್ಣ ಅವ್ರಿಗೆ ಪ್ರತಿ ಕ್ಷಣ ಅವರ ಹೃದಯ ಮಿಡಿತಕ್ಕಂಥದ್ದು ನಮ್ಮ ನಾಡಿನ ರೈತರ ಪರವಾಗಿ ಇರ್ತಕ್ಕಂಥದ್ದನ್ನ ಸಾಬೀತು ಮಾಡಿದ್ದಾರೆ. ತಂಬಾಕು ಬೆಳೆಗಾರರಿಗೆ ಸಿಗಬೇಕಾಗಿರ್ತಕ್ಕಂಥ ಒಂದು ಗೌರವವನ್ನ ಸನ್ಮಾನ್ಯ ಕುಮಾರಣ್ಣ ಅವರು ಅರ್ಪಿಸಿದ್ದಾರೆ. ಇವತ್ತು ವಿಶೇಷವಾಗಿ ನಾವು ನೀವೆಲ್ಲರೂ ಇಲ್ಲಿ ಸೇರಿರ್ತಕ್ಕಂಥದ್ದು, ಅಲ್ಲಿ ಒಂದು ಬೋರ್ಡ್ ಅನ್ನ ನಾವು ನೋಡಬಹುದು. ಹಿಂದೆ ತಿರುಗಿ ನೋಡಿದ್ರೆ ಅದ್ರಲ್ಲಿ ಏನ್ ಬಂದಿದೆಯಣ್ಣ? ಸಾಕಪ್ಪ ಸಾಕು, ಸಾಕಪ್ಪ ಸಾಕು ಹೇಳ್ತಾ ಇರೋದು, ಜನ ಹೇಳ್ತಾ ಇರೋದು. ಇದು JDS ದಾಗ್ಲಿ BJP-ದಾಗ್ಲಿ ಅಲ್ಲ, ಇದು ಸ್ಲೋಗನ್. ಈ ಅಭಿಯಾನ ಬೆಂಗಳೂರು ನಗರದಲ್ಲಿ ಇತ್ತೀಚೆಗೆ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಸಾಕಪ್ಪ ಸಾಕು, ಈ ಕಾಂಗ್ರೆಸ್ ಸರ್ಕಾರ ಸಾಕು ಅಂತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಡೀ ರಾಜ್ಯದಲ್ಲಿ ಇವತ್ತು ಕನ್ನಡಿಗರು ಪ್ರತಿಯೊಂದು ಮನೆಯಲ್ಲೂ ಕೂಡ ಯಾಕಪ್ಪ ಈ ಸರ್ಕಾರ ಈ ರಾಜ್ಯದಲ್ಲಿ ಆಡಳಿತ ಮಾಡ್ತಾ ಇದೆ ಅಂತಕ್ಕಂಥ ಇವತ್ತು ಚಿಂತನೆಯನ್ನ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ.